ಅಚ್ಚೋಕ ತೆಕ್ಕೊಂಡು ಅಚ್ಚೋಕ ಭಾವನ ಕೈಲಿ ಕೊಟ್ಟಿದ್ದಾಳೆ. ಭಾವ ಅದನ್ನು ಅಪ್ಪನಿಗೆ ತಲುಪಿಸ್ಬೋದು. ಭಾವ ಬರೋದಿದ್ರೆ ಅಕ್ಕ ಎಂತಾದರೂ ಕಳಿಸಿಕೊಡ್ತಾಳೆ ನನಗೆ ಎಂತ ಕಳಿಸಿಕೊಡ್ತಾಳೆ ಅಂತ ನೋಡುವ. ಹಾಗೆ ಬಿಟ್ಟಿದ್ದಲ್ಲ ಇವರದಿಬ್ಬರದ್ದು ವಾಯುವಿಹಾರ. ಏನು ಏನು ಪಡಿ ಹೊರಗೆ ಬಂದಿದ್ದಿ? ಯಾರೋ ಹೊರಟು ಮುದ್ದು ಮುದ್ದು ಪಡಿ ತಂಗಿ ಒಂದೇ ತಂಗಿ ಆಯ್ಲೆ ನನಗೆ ಅವನು ತಿನ್ನೋದು ಕೈ ಹಿಡ್ಕೊಂಡು. ಮನೆಯಲ್ಲಿ ಅಕ್ಕ ಕೊಟ್ಟ ಚೀಲ ತಲುಪಿದೆ ನೋಡಿ. ಎಂತೆಂತೆಲ್ಲ ಕಳಿಸಿದ್ದಾಳೆ ಅಂತ ಎಲ್ಲ ಅವಳ ಮನೆಯಲ್ಲಿ ಅದ್ದೆ ಕಳಿಸಿದ್ದಾಳೆ ನೋಡಿ. ಪತ್ರೊಡೆ ಇದು ಕೆಸುವಿನ ಎಲೆಯಲ್ಲಿ ಉಂಟಲ್ಲ ಮಡ್ಚಿಡು. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಆಗಸ್ಟ್ 7ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಆಗಸ್ಟ್ 7ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು, ನಿಮ್ಮ ಫ್ಯಾಮಿಲಿ, ಕಸಿನ್ಸ್ ಇದು, ಮಕ್ಕಳದ್ದು, ರಿಲೇಟಿವ್ಸ್ ಯಾರ್ದಾದ್ರು ಬರ್ತ್ಡೇ ಇದ್ರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ ನಾನು ಅದೇ ದಿವಸ ಬೆಳಗ್ಗೆ ನಿಮಗೆ ವಿಶ್ ಮಾಡ್ತೇನೆ. ಬೆಳಗಿಂದ ಜೋರು ಮಳೆ ಬರ್ತಾನೇ ಇತ್ತು. ಹಾಗೆ ತಿಂಡಿಯಲ್ಲಿ ತಿಂದು ಇವರು ಆಫೀಸಿಗೆ ಹೋಗಿದ್ದಾರೆ. ಇವರೊಟ್ಟಿಗೆ ಅಪ್ಪ ಕೂಡ ಇವತ್ತು ಕಡಬಕ್ಕೆ ಹೋಗಿದ್ದಾರೆ. ಅವರಿಗೆ ಸ್ವಲ್ಪ ವರ್ಕ್ ಉಂಟು ಅಪ್ಪನಿಗೆ. ಹಾಗೆ ನನ್ನ 2ನೇ ಭಾವ ಅಚ್ಚಕ್ಕನ ಗಂಡ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ನನ್ನ ಅಪ್ಪನಿಗೆ ಟ್ಯಾಬ್ಲೆಟ್ಸ್ ಆಗಬೇಕಲ್ಲ ಮಂತ್ಲಿ. ಹಾಗೆ ಅಲ್ಲಿಂದ ಅಚ್ಚಕ್ಕ ತೆಕ್ಕೊಂಡು ಅಚ್ಚಕ್ಕ ಭಾವನ ಕೈಲಿ ಕೊಟ್ಟಿದ್ದಾಳೆ. ಭಾವ ಅದನ್ನು ಅಪ್ಪನಿಗೆ ತಲುಪಿಸ್ಬೋದು. ಹಾಗೆ ಭಾವನಿಗೆ ಬೇರೆ ವರ್ಕ್ ಇರೋದ್ರಿಂದ ಅವ್ರು ಇಲ್ಲಿಗೆ ಬರೋದಿಲ್ಲ. ಇಲ್ಲಾಂದರೆ ಅಕ್ಕ ಎಲ್ಲ ಇದ್ದರೆ ಸೀದಾ ಬರ್ತಿದ್ರು. ಈಗ ಅವರಿಗೆ ಬೇರೆ ವರ್ಕ್ ಇರ್ಬೋದು, ಬ್ಯುಸಿ ಇರ್ತಾರೆ. ನನ್ನ ಭಾವ ಹಾಗೆ ಫ್ರೀ ಅಂತ ಇರೋದೇ ಇಲ್ಲ. ಹಾಗೆ ಅವರದ್ದು ಜಾನಪದ ಪರಿಷತ್ತು ಸುಮಾರಷ್ಟು ಸಂಘಗಳಲ್ಲಿ ಎಲ್ಲ ಇದ್ದಾರೆ. ನನ್ನ ಭಾವ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ನ್ಯೂಸ್ ರಿಪೋರ್ಟ್ ಎಲ್ಲ ಕೂಡ ಮಾಡ್ತಾರೆ. ಹಾಗೆ ಅವರು ತುಂಬ ಬ್ಯುಸಿ ಇರ್ತಾರೆ. ಈಗ ಅಪ್ಪಂದು ವರ್ಕಿಗೆ ಅಂತ ಹೇಳಿ ಈಗ ಬಂದಿದ್ದಾರೆ. ಇವತ್ತು ಬರ್ಬೋದು. ಹಾಗೆ ಅಲ್ಲಿಂದ ಅಕ್ಕ ಎಂತೆಲ್ಲ ಕಳಿಸಿಕೊಡ್ತಾಳೆ ಅಂತ ನೋಡುವ. ನನಗೆ ಪ್ರತಿ ಸಲ ಭಾವ ಇಲ್ಲದ್ರೆ ಅಕ್ಕ ಬರುವಾಗ ಎಂತ ತೆಕ್ಕೊಂಡು ಬರ್ತಾರೆ. ಅಂದರೆ ಭಾವ ಬರೋದಿದ್ರೆ ಅಕ್ಕ ಎಂತಾದರೂ ಕಳಿಸಿಕೊಡ್ತಾಳೆ ನನಗೆ ಎಂತ ಕಳಿಸಿಕೊಡ್ತಾಳೆ ಅಂತ ನೋಡುವ. ಹಾಗೆ ಅಪ್ಪ ಬರುವಾಗ ಮಧ್ಯಾಹ್ನ ಕಳಿಬಹುದು. ಹಾಗೆ ಬೆಳಿಗ್ಗೆ ಇವತ್ತು ಸ್ಕೂಟಿಯಲ್ಲಿ ಹೋಗಿದ್ದಾರೆ. ಹಾಗೆ ಅಪ್ಪ ಸಹ ಅವರೊಟ್ಟಿಗೆ ಹೋದರು. ಬರುವಾಗ ಮಧ್ಯಾಹ್ನ ಕಳಿಬೋದು, ನೋಡುವ. ಹಾಗೆ ಇವತ್ತು ನಾನು ಒಬ್ಬಳೇ ಮನೆಯಲ್ಲಿ ಇನ್ಚಾರ್ಜ್. ಹುಲ್ಲಾಗಬೇಕು ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟು ಅವರಿಗೆ ಬೈ ಹುಲ್ಲು ಹಾಕಿ ಆಯಿತು. ಇನ್ನು ಬಿಡಲಿಕ್ಕಿಲ್ಲ, ಯಾಕಂದರೆ ಇಬ್ಬರದ್ದು ಸಹ ಡೆಲಿವರಿ ಡೇಟ್ ಹತ್ತಿರ ಬರ್ತಾ ಉಂಟು. ಅದಕ್ಕೋಸ್ಕರ ಹಟ್ಟಿಯಲ್ಲಿ ಕಟ್ಟಿ ಹಾಕುವ ಅಂತ ಬಿಟ್ಟಿದ್ದಲ್ಲ ಇವರದಿಬ್ಬರದ್ದು ವಾಯುವಿಹಾರ. ಏನು ಪಡಿ ಹೊರಗೆ ಬಂದಿದ್ದಿ? ನಿನ್ನೆ ಹೊರಗೆ ಕಾಲಿಡಲಿಲ್ಲ ಇವ ಮಳೆಗೆ. ನಂದಿ ಅಮ್ಮನ ಥರ ಆಯಿತಾ. ಇವನನ್ನು ನೋಡ್ಕೊಳ್ಳೋದವ ಈಗ ಅವನೊಟ್ಟಿಗೆ ನೋಡಿ. ಕ್ಯೂಟಲ್ಲ ನನ್ನ ಇಬ್ಬರು ಮರಿಗಳು. ಪಡಿ ಹುಲ್ಲಿಗೆ ಬರ್ತೀಯಾ? ತುಂಬ ದೂರ ಉಂಟು ನಾನು ಹುಲ್ಲಿಗೆ ಹೋಗಲಿ, ಹಾಗೆ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ನನಗೆ. ಮತ್ತು ಇಲ್ಲಿ ಹಿಡಿದ್ರೆ ಬಂದಾನು. ಪಡೋ ಇಲ್ಲೇ ಹುಲ್ಲಿರುವ ಬರ್ತೀ? ಮಳೆ ಬಿಟ್ಟಿದೆ ಸ್ವಲ್ಪ. ಹಾಗೆ ಹುಲ್ಲು ಹಿರಿಯುವ ಅಂತ ಬಂದೆ. ನಾನು ತೋಟಕ್ಕೆ ಹೋಗುವ ಅಂತ ಇದ್ದೆ, ಆದರೆ ತೋಟದಿಂದ ಹೊತ್ಕೊಂಡು ಬರೋದು ಹೇಗೆ ನಾನು ಹುಲ್ಲಿನ ಕಟ್ಟ? ಅದು ಸಹ ತೋಟದ ಲಾಸ್ಟ್ ಭಾಗಕ್ಕೆ ಹೋಗಬೇಕು. ಅದಕ್ಕೆ ಇಲ್ಲಿ ಮನೆ ಎದುರೇ ಹಿರಿತಾನೆ, ಅಲ್ಲಿ ಹುಲ್ಲು ಸಹ ಉಂಟು. ಮತ್ತು ಪಡಿಗೆ ಸಹ ಅಲ್ಲಿ ಸಿಗ್ತಾನಲ್ಲ ಅವನಿಗೆ. ಇಲ್ಲಾಂದರೆ ತೋಟ ತನಕ ನಡ್ಕೊಂಡು ಬರಬೇಕು. ಒಂದು ವೇಳೆ ಮಳೆ ಬಂದರೆ ಅವನನ್ನು ಸಹ ಒಟ್ಟಿಗೆ ಹಿಡ್ಕೊಂಡು ನಾನು ಓಡ್ಕೊಂಡು ಬರಬೇಕು, ಕಷ್ಟ ಆಗ್ತದೆ. ಅದಕ್ಕೆ ಇಲ್ಲೇ ಹಿರಿಯುವ. ಪಡಿ ಯಾರೋ ಹೊರಟು ಮುದ್ದು ಮಜು ಮುಜ್ಜು कौन टप्पी आइले टप्पी में आइए
ಎಂತ ಮಾಡೋದು ಪಡಿ? ಎಂತ ಮಾಡೋದು ಮೇಲೆ ಹತ್ತಿ? ಎಂತ ಇಲ್ಲ ತೆಗಿಲಿಕ್ಕೆ. ಅಲ್ಲಿ ನೋಡಿ ಒಂದು ಉಪದ್ರ. ಅದು ಹಾಗಲಕಾಯಿದು ಚಪ್ಪರ ಉಂಟಲ್ಲ, ಅದೆಲ್ಲ ಒಣಗಿದೆ, ಅದಕ್ಕೆ ಹತ್ತಿದ್ದಾರೆ ಇಬ್ಬರು ಸಹ. ಪಡಿ ಇಲ್ಲಿ ನೋಡು. ಓಯ್ ಕುഞ്ഞി ಕುഞ്ഞി, ಅಲ್ಲಿ ಸಹ ಅವನಿಗೆ ಸರ್ಕಸ್ ಹಾಕಬೇಕು. ನಾನು ಮನೆ ಎದುರೇ ಹುಲ್ಲು ಹಿರಿದೆ. ಇಲ್ಲಿ ನಮ್ಮದು ಬಸಳೆದು ಗಿಡ ಎಲ್ಲ ಇತ್ತು ನೋಡಿ, ಬಳ್ಳಿಯನ್ನು ಅಪ್ಪ ಬಿಟ್ಟಿದ್ರು. ಇಲ್ಲೇ ಸುತ್ತಕ್ಕೆ ಹುಲ್ಲು ಹಿರಿದೆ. ನಾನು ಕೊಂಡೋಗಿ ಹಾಕಲಿಕ್ಕೂ ಸುಲಭ, ಮತ್ತು ಇವರಿಗೆ ಸಹ ನಾನು ಒಟ್ಟಿಗೆ ಇದ್ದಾಗೆ ಅನ್ನಿಸ್ತದಲ್ಲ. ನನ್ನ ಕೆಳಗೆ ಹುಲ್ಲಿರುವಾಗ ಇವ್ರ ಮೇಲೆ ಚಪ್ಪರಕ್ಕೆ ಹತ್ತಿ ಕೂತಿದ್ದಾರೆ. ತಪ್ಪಿ ಮತ್ತು ನಂದಿ ಎಲ್ಲ ಇದ್ದಾರೆ. ಇವರು ಇಲ್ಲೇ ಇದ್ದಾರೆ ಆಯಿತಾ. ಒಂದು ಮಿಡತೆ ಸಹ ಸಿಗಲಿಲ್ಲ ಇವತ್ತಾಯಿತು. ತೋಟಕ್ಕೆ ಹೋಗಿದ್ದರೆ ಒಂದು ಮಿಡತೆ ಆದರೆ ಸಿಗ್ಬೋದು, ಆದರೆ ನಾನು ಮಳೆ ಬರ್ತದೆ ಅಲ್ಲ ಅಂತ ಹೇಳಿ ಹೋಗಲಿಲ್ಲ. ಮಳೆ ಬರಲಿಲ್ಲ, ಬಟ್ ಹುಲ್ಲಾಯಿತು ಈಸಿಯಲ್ಲಿ. ಇವಳು ಕೇಳುದೀಗ, ಒಂದು ಮಿಡತೆ ಹಿಡ್ಕೊಡ್ಲಿಲ್ಲ ನೀನು ಅಂತ. ಚಿಕ್ಕ ಮಿಡತೆ ಸಿಕ್ಕಿತ್ತು, ನೀ ಕೊಡುವ ನನಗೆ. ಅವನು ತಿನ್ನೋದು ಕೈ ಹಿಡ್ಕೊಂಡು. ಅವರಿನ್ನೊಂದು ಇದು ಕಲಿಬೇಕಷ್ಟೇ ಹಿಡಿಲಿಕ್ಕೆ, ಆಮೇಲೆ ಅವರೇ ಹಿಡಿಬೋದು. ಈಗ ಮಾತ್ರ ಚಿಕ್ಕವರು ಅಂತೇಳಿ ನಾನು ಹಿಡ್ಕೊಡೋದು. ಪ್ರಾಣಿ ಹಿಂಸೆ ಅಂತೆಲ್ಲ ಹೇಳಬೇಡಿ, ಇದಕ್ಕಿಂತ ದೊಡ್ಡದೆಲ್ಲ ಇವರು ಅಮ್ಮ ತಗೊಂಡು ಬಂದು ಕೊಡ್ತಾಳೆ ಇವರಿಗೆ. ಈಗ ತರೋದಿಲ್ಲ ಅಷ್ಟೇ. ಹುಲ್ಲಾಯಿತು, ಹುಲ್ಲು ತಗೊಂಡೋಗಿ ಹಾಕಿದೆ, 2 ಕಟ್ಟ ಆಯಿತು. ಮತ್ತು ತಿನ್ನಲಿಕ್ಕೆ ಕೂಡ ಹಾಕಿದ್ದೇನೆ ಬೇಕಾದಷ್ಟು. ಇವತ್ತು ಬಿಸಿಲಿತ್ತು, ಒಳ್ಳೆ ಬಿಸಿಲಿತ್ತು. ಅಂದರೆ 10:45 ಈಗ 12 ಗಂಟೆ ಆಗ್ತಾ ಬಂತು. ಈಗ ತನಕ ಒಳ್ಳೆ ಬಿಸಿಲಿತ್ತು, ಬೆವರ್ತಾ ಉಂಟು ನನಗೆ. ಹಾಗೆ ಒಳ್ಳೆ ಹುಲ್ಲಾಯಿತು, ತಗೊಂಡೋಗಿ ಎಲ್ಲ ಹಾಕಿ ಆಯಿತು. ನನ್ನ ಸಂಗಡಿಯರಿಗೆ ಸಹ ಸ್ವಲ್ಪ ಮಿಡತೆ ಹಿಡಿದು ಕೊಟ್ಟೆ. ಅಷ್ಟು ಮಿಡತೆ ಇಲ್ಲ ಇಲ್ಲಿ, ಹಾಗೆ ಅವರಿಗೆ ಸಮಾಧಾನ ಆಗಲಿ ಅಂತ 1-2 ಹಿಡಿದು ಕೊಟ್ಟೆ. ಆಯ್ತು, ಇವತ್ತಿದು ಹುಲ್ಲಿದು ಕೆಲಸ ಆಯ್ತು. ಇನ್ನು ಮಧ್ಯಾಹ್ನ ಮೇಲೆ ಆದರೆ ಹೋಗೋದು, ಹೇಗೆ ಅಂತ ನೋಡುವ. ಎಲ್ಲ ತಂದು ರಾಶಿ ಹಾಕಿದ್ದೇನೆ. ಇವರಿಗೆ ಸಹ ರಾಶಿ ತಂದು ಒಳಗೆ ಹಾಕಿದೆ. ಇವಳು ನೋಡಿ ತಿಂತಿದ್ದಾಳೆ. ಇಲ್ಲಿ ಕೆಳಗಡೆ ಬೇಕಾದಷ್ಟು ಎಳೆದು ತಗೊಂಡಿರ್ತಾರೆ. ದಿನಕ್ಕೆ ಕ್ಯಾಬೇಜ್ ಪಲ್ಯ ಮತ್ತು ಗಂಜಿ, ಮೊಸರು, ಇಷ್ಟೇ. ಇವತ್ತೆಂತ ಸ್ಪೆಷಲ್ ಮಾಡಲಿಲ್ಲ. ನಾನು ಯಾವಾಗಲೂ ಸ್ಪೆಷಲ್ ಏನು ಮಾಡೋದಿಲ್ಲ, ಒಂದೇ ಬಗೆ ಮಾಡೋದು ಆಯಿತಾ. ಇವರಿದ್ದರೆ ಒಮ್ಮೊಮ್ಮೆ 2 ಬಗೆ ಇರ್ತದೆ, ಆದಿತ್ಯವಾರ ಎಲ್ಲ ಶನಿವಾರ. ಹಾಗೆ ಊಟ ಮಾಡೋದು, ಇನ್ನೂ ಸ್ವಲ್ಪ ರೆಸ್ಟ್ ಮಾಡೋದು. ನಾನು ಬೆಕ್ಕುಗಳು ಸಹ ಮೊಸರನ್ನ ತಿನ್ನೋದಾಯ್ತಾ. ಇವನು ಮಾತ್ರ ಸಪ್ಪೆ ಅನ್ನ ತಿನ್ನೋದು. ಅದಕ್ಕೆ ಇವನಿಗೆ ಚಪ್ಪೆ ಮಮ್ಮು ರಾಜ ಅಂತ ಹೆಸರು ಸಹ ಇಟ್ಟಿದ್ದೇನೆ ಆಯಿತಾ. ನಾವು ಊಟ ಮಾಡುವಾಗಲೇ ಇವನಿಗೆ ಊಟ ಹಾಕಬೇಕು. ಅದು ಸಹ ಬಟ್ಲಲ್ಲಿ ಹಾಕಿದರೆ ಅವನು ಊಟ ಮಾಡೋದು ಇಲ್ಲ. ಹೀಗೆ ನಾನು ಊಟ ಮಾಡುವಾಗ ನನ್ನ ಪಕ್ಕದಲ್ಲಿ ಹಾಕಿದರೆ ಇವನು ಊಟ ಮಾಡ್ತಾನೆ. ಮತ್ತು ಮೊಸರನ್ನ ಮುಟ್ಟೋದಿಲ್ಲ ಆಯಿತಾ, ಹಾಲು ಮಾತ್ರ ಕುಡಿತಾನೆ. ಹೀಗೆ ಸಪ್ಪೆ ಊಟ ಮಾಡೋದಂದರೆ ಅವನಿಗೆ ಭಾರಿ ಇಷ್ಟ. ಆವಾಗಲೇ ಬಂದಿದ್ದಾರೆ, TV ನೋಡ್ತಾ ಇದ್ದಾರೆ. 3 ಗಂಟೆ ಆಗಿದೆ. ಇವಾಗ ನೋಡಿ ಮಳೆ ತೋರಿಸ್ತೇನೆ. ಕತ್ತಲು ಹೇಗೆ ಆಗಿದೆ ಅಂದರೆ, ಮಳೆಗೆ ಇಷ್ಟು ಕತ್ತಲು ನಮ್ಮ ಮನೆಯೊಳಗೆ. ಜೋರು ಮಳೆ ಜೋರು ಬರ್ತದೆ, ನಿಲ್ತದೆ, ಒಳ್ಳೆ ಬಿಸಿಲು ಬರ್ತದೆ, ಮತ್ತು ಪುನಃ ಮಳೆ ಬರ್ತದೆ. ಹಾಗೆ ಗಾಳಿ ಸಹ ಶುರುವಾಯಿತು ನೋಡಿ. ನಾನು ಆಗ ಹೇಳಿದ್ದೆ ಅಲ್ಲ, ಅಪ್ಪ ಕಡಬಕ್ಕೆ ಹೋಗಿದ್ದಾರೆ ಮತ್ತು ಮಾವ ಸಹ ಬಂದಿದ್ರು ಅಂತ. ನಾನು ಮೇಯ್ನ್ ಎಂತ ಅಂದರೆ, ನನ್ನ ಅಕ್ಕ ಎಂತಾದರೂ ಕೊಟ್ಟು ಕಳಿಸಿರ್ತಾಳೆ, ಅದನ್ನು ನೋಡಬೇಕಂತ ಕಾಯ್ತಾ ಇದ್ದೆ. ಅದು ಅಪ್ಪನಿಗೆ ತಗೊಂಡು ಬರಲಿಕ್ಕೆ ಭಾರ ಆಗ್ತದೆ ಅಂತ ಹೇಳಿ ಇವ್ರ ಹತ್ರ ಕೊಟ್ಟಿದ್ದಾರೆ. ಇವರು ಬರುವಾಗ ಸಂಜೆ ಸ್ಕೂಟಿಯಲ್ಲಿ ತಗೊಂಡು ಬರ್ಬೋದು. ಅಕ್ಕ ಸುಮಾರು ಲಿಸ್ಟ್ ಹೇಳಿದ್ದ, ಅದು ಕೊಟ್ಟಿದ್ದೇನೆ, ಇದು ಕೊಟ್ಟಿದ್ದೇನೆ ಅಂತ. ನನಗೆ ನೆನಪಿರೋದು ಒಂದೇ, ಬಾಳೆಹಣ್ಣಿದು ಹಲ್ವ ಕೊಟ್ಟಿದ್ದಾಳೆ ಅಂತ. ಹಾಗೆ ಅದು ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದೇನೆ ನಾನು. ನಂದು ಫೇವ್ರೇಟ್ ಅದು. ನನ್ನ ಅಕ್ಕ ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಆದರೆ ಅವಳೆಲ್ಲ ಒಂದು ವೇಳೆ ಇಲ್ಲಿ ಬರೋದು ಅಂತಾದರೆ ಅದನ್ನು ಮಾಡಿ ತಗೊಂಡು ಬರ್ತಾಳೆ. ಹಾಗೆ ಬೇರೆ ಅಂತೆಲ್ಲ ಹೇಳಿದಾಳೆ, ಅದೆಲ್ಲ ನೆನಪಿಲ್ಲ. ಬಂದ ಮೇಲೆ ನೋಡುವ ಇವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡಬೇಕಷ್ಟೇ. 6:30 ಆಗ್ಬೋದು ಸಂಜೆ. ಮಳೆ ಅಂತೂ ಜೋರು ಬರ್ತಾ ಉಂಟು ನೋಡಿ. ಮನೆಯೊಳಗೆ ವ್ಲಾಗ್ ಮಾಡಲಿಕ್ಕೆ ಕತ್ತಲಾಗ್ತದೆ ಅಂತ. ಎಲ್ಲ ಮಳೆ ಸ್ವಲ್ಪ ಬಿಟ್ಟಿತ್ತು. ನಾನು ಹೇಳಿದ್ದೆಲ್ಲ ಬಿಸಿಲಿತ್ತು, ನನ್ನ ಸಣ್ಣ ಹುಲ್ಲಿರ್ದೆ ಅಂತ, ಅದರದ್ದು ಪ್ರಭಾವ ಈಗ. ಎಷ್ಟು ಜೋರು ಮಳೆ ಅಂದರೆ. ಮನೆಯಲ್ಲಿ ಅಕ್ಕ ಕೊಟ್ಟ ಚೀಲ ತಲುಪಿದೆ ನೋಡಿ. ಎಂತೆಂತೆಲ್ಲ ಕಳಿಸಿದ್ದಾಳೆ ಅಂತ ಎಲ್ಲ ಅವಳ ಮನೆಯಲ್ಲಿ ಅದ್ದೇ ಕಳಿಸಿದ್ದಾಳೆ ನೋಡಿ. ಚಿಕ್ಕ ಬುತ್ತಿ ಮತ್ತು ಇದು ಬದನೆ ಅಂತ ಅನಿಸ್ತದೆ.
ಆಮೇಲೆ ಇದು ಸಹ ಅವಳ ಮನೆಯಲ್ಲೇ ಆದ್ದು. ನಾನು ಇನ್ನೊಂದು ಶಾಪಿಂದ ತರಲಿಕ್ಕೆ ಹೇಳಿದ್ದೆ. ಇದು ಜಿಗುಜೆ ನಾನು ತಿನ್ನೋದು ಉಂಟು. ನಾನು ಡಿಗ್ರಿ ಫಸ್ಟ್ ಇಯರ್ ಇರುವಾಗ ಏನೋ ತಿನ್ನೋದು ನಮ್ಮ ಮನೆಯಲ್ಲಿ ಜಿಗುಜೆ ಆಗುವಾಗ. ನಮ್ಮ ಮನೆಯಿಂದಲೇ ಗಿಡ ತಗೊಂಡು ಹೋದ್ದು, ಅಕ್ಕನ ಮನೆಯಲ್ಲಿಗೆ ಆಗ್ತಾ ಉಂಟು, ನಮ್ಮ ಮನೆಯಲ್ಲಿ ಆಗೋದಿಲ್ಲ. ಜಿಗುಜ್ಜೆ ನಿಮಗೆ ಗೊತ್ತಿರ್ಬೋದು, ಬ್ರೆಡ್ ಫ್ರೂಟ್ ಅಂತ ಹೇಳ್ತಾರೆ. ನಾನು ಮತ್ತೆ ನಿಮಗೆ ತೆಗೆದು ತೋರಿಸ್ತೇನೆ. ಮತ್ತು ಎಂತ ಅಂದರೆ ಕಡುಬು ಕೊಟ್ಟಿದ್ದಾಳೆ. ಆಮೇಲೆ ಪತ್ರೊಡೆ, ಇದು ಕಡುಬು ಮೋಸ್ಟ್ಲಿ. ಎಂಥ ಐಟಮ್ಸ್ ಇದೆ ನೋಡಿ. ಇವರೆಲ್ಲ ಬಂದರು ಎಂತ ಉಂಟು ಗಮ್ಮತ್ತ ಅಂತ ನೋಡಲಿಕ್ಕೆ. ಇದು ಕಡುಬು, ಉದ್ದಿದ್ದು ಕಡುಬು ಉಂಟಲ್ಲ ಬೆಳಗ್ಗೆ ತಿಂಡಿಗೆ ನಮಗೆ. ಇದು ಪತ್ರೊಡೆ ಫ್ರೈ ಮಾಡಲಿಕ್ಕೆ. ಪತ್ರೊಡೆ ಇದು ಕೆಸುವಿನ ಎಲೆಯಲ್ಲಿ ಉಂಟಲ್ಲ ಮಡ್ಚಿಡುವಂಥದ್ದು. ಇದು ಅಕ್ಕನ ಕೈ ರುಚಿ ಭಾರಿ ಒಳ್ಳೆದಿರ್ತದೆ. ಇದನ್ನು ತವದಲ್ಲಿ ಫ್ರೈ ಮಾಡಲಿಕ್ಕೆ, ಅಂದರೆ ಸ್ಲೈಸ್ ಮಾಡಿ ಕಟ್ ಮಾಡಿ. ಆಮೇಲೆ ಇದು ಜಿಗುಜೆ ನಿಮ್ಗೆ ಗೊತ್ತಿರ್ಬೋದು. ಇದು ನೋಡಿ, ಇದಕ್ಕೆ ನಾನು ಕಾಯ್ತಿದ್ದದ್ದು ಬಾಳೆಹಣ್ಣಿನ ಹಲ್ವಾ. ಆಮೇಲೆ ಇದು ಲಡ್ಡು, ಗೋಧಿ ಲಡ್ಡು. ಇದು ಬದನೆ, ಚಿಕ್ಕ ಬದನೆ ಬರ್ತದಲ್ಲ ಅದು. ಇದನ್ನೀಗ ಸಂಜೆ ಚಹಾಕ್ಕೆ ಬಿಸಿ ಮಾಡಬೇಕು.